ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಚುರುಕು ಮಾಡಿದ್ದಾರೆ. ಇವತ್ತು ಕೂಡ ಹಲವರನ್ನ ವಿಚಾರಣೆ ಮಾಡಿರೋದು ಎಸ್ಐಟಿ. ಇವತ್ತು ಜಯಂತ್ ಮಟ್ಟಣ್ಣನವರ್, ಪ್ರದೀಪ್ ಗೌಡ ವಿಚಾರಣೆ ಆಗಿದೆ. 9ನೇ ದಿನದ ವಿಚಾರಣೆಗೆ ಹಾಜರಾಗಿದ್ದದ್ದು ಜಯಂತ್ ಟಿ. 8ನೇ ದಿನದ ವಿಚಾರಣೆ ಫೇಸ್ ಮಾಡ್ತಾ ಇರೋದು ಮಟ್ಟಣ್ಣನವರ್. 5ನೇ ದಿನದ ವಿಚಾರಣೆಗೆ ಬಂದಿರೋದು ಪ್ರದೀಪ್ ಗೌಡ. ಎಲ್ಲರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಇಲ್ಲಿ ಅಂದರೆ ಒಬ್ಬೊಬ್ಬರನ್ನು ಕೂಡ ಇನ್ ಡೆಪ್ತ್ ವಿಚಾರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬರು 8 ದಿನ, ಒಬ್ಬರು 5 ದಿನ, ಅವರು 9 ದಿನ, ಈ ರೀತಿ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಈ ವಿಚಾರದಲ್ಲಿ ದೂರುದಾರ ಇದ್ದಾರೋ, ಕೆಲವರು ದೂರುದಾರರು ಅವರೇ ಇರಬಹುದು, ಕೆಲವರು ಡಾಕ್ಯುಮೆಂಟ್ಸ್ ರೂಪದಲ್ಲಿ ಕೆಲವೊಂದಷ್ಟು ಸಾಕ್ಷ್ಯಗಳನ್ನು ಕೊಡ್ತಾ ಇರಬಹುದು, ಇನ್ನು ಕೆಲವರು ಪ್ರತ್ಯಕ್ಷದರ್ಶಿ ನಾನು, ಕಣ್ಣಾರೆ ನೋಡಿದ್ದೀನಿ ನಾನು ಅಂತ ಕೆಲವರು ಇರಬಹುದು. ಇಲ್ಲ ಸ್ವಾಮಿ RTI ಅರ್ಜಿ ಹಾಕಿದ್ದೀನಿ ನಾನು, ಈ ಥರ ಕೆಲವು ಕಡೆಯಲ್ಲಿ ಈ ಯಾವುದು ವಸತಿ ಗೃಹಗಳಲ್ಲಿ ಈ ಥರ ಸತ್ತು ಹೋದರು, ಒಂದು ರೀತಿಯಲ್ಲಿ UDR ಕೇಸ್ಗಳಿವು, ಅಪರಿಚಿತ ವ್ಯಕ್ತಿಗಳ ಸಾವು, ಲಾಡ್ಜಲ್ಲಿ ಈ ಥರ ಬಂದು ಅಪರಿಚಿತ ವ್ಯಕ್ತಿಗಳು ಹೇಗೆ ಸಾಯಕ್ಕೆ ಸಾಧ್ಯ, ಅಡ್ರೆಸ್ ಕೊಟ್ಟಿರ್ತಾರೆ, ಫೋನ್ ನಂಬರ್ ಕೊಟ್ಟಿರ್ತಾರೆ, ಯಾಕೆ ತನಿಖೆ ಮಾಡಿಲ್ಲ, ಇವುಗಳ ಬಗ್ಗೆ ಕೆಲವು ಕೇಸ್ಗಳು ಪತ್ತೆ ಆಗಿರುವುದಿಲ್ಲ ಅಂತ ಹೇಳ್ತಾರೆ. ಏನಿದ್ರ ಅರ್ಥ? ಈ ಥರದ್ದೆಲ್ಲ ಕ್ವಶನ್ಸ್ ಇದೆಯಲ್ಲ, ಇವರೆಲ್ಲರನ್ನೂ ಕರೆದು ನಿಮ್ಮ ಬಳಿ ಏನಿದೆಯೋ ಕೊಡಿ, ಯಾವ ಮಾಹಿತಿ ಇದೆಯೋ ಕೊಡಿ. ನಿಮ್ಮ ಬಳಿಯಲ್ಲಿ ಕಣ್ಣಾರೆ ಕಂಡಿದ್ರೆ ಯಾವತ್ತು, ಎಲ್ಲಿ, ಏನು, ಎತ್ತ, ನೀವೆಲ್ಲಿದ್ರಿ ಅವಾಗ, ಎಷ್ಟು ವರ್ಷಗಳ ಹಿಂದಿನ ಕಥೆ, ಎಲ್ಲಿ ಹೂತು ಹಾಕಿದ್ರು ನಿಮ್ಮ ಮಾಹಿತಿ, ಅಥವಾ ಯಾರನ್ನ ಕೊಲೆ ಮಾಡಿದ್ರು ಅಂತ ನಿಮ್ಮ ಬಳಿ ಇರತಕ್ಕಂಥ ಸಾಕ್ಷ್ಯ ಏನು. ಯಾರಾದರೂ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೊಲೆಗೆ ಸಾಕ್ಷ್ಯ ಕೊಡಬೇಕು. ಈ ಥರ ಹೂತು ಹಾಕ್ತಿರೋ ದೊಡ್ಡದೆ ಅಂತ ಹೇಳಿದ್ರೆ ಯಾವತ್ತು ಎಲ್ಲಿ ಅಂತ ಅದನ್ನು ಹೇಳಬೇಕಾಗತ್ತೆ. ಸೊ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಯಂತ್ ಟಿ, ಮಟ್ಟಣ್ಣನವರ್ ಮತ್ತು ಪ್ರದೀಪ್ ಗೌಡ ವಿಚಾರಣೆ ನಡೆದಿದೆ.